ಎಲ್ಲರಿಗೂ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಾರ್ಚ್ 1, ಮಾರ್ಚ್ನ ಫಸ್ಟ್ ಡೇ. ಸೊ ಈ ತಿಂಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಗುಡ್ ಸ್ಟಾರ್ಟ್, ಲೆಟ್ ಸ್ಟಾರ್ಟ್ ವಿತ್ ಅ ಗುಡ್ ಸ್ಟಾರ್ಟ್. ಆ್ಯಂಡ್ ಇವಾಗ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು, ನಾವು ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ರೆಡಿ ಟೈಮ್ 9:15 ಆಗಿಬಿಟ್ಟಿದೆ. ಏನು ತಿಂಡಿ ಮಾಡೋದು ಗೊತ್ತಾಗ್ತಿಲ್ಲ, ತುಂಬ ಅಷ್ಟು ಬೇರೆ ಆಗ್ತಿದೆ. ಸೊ ಲೇಜಿ ಮೂಡ್ ಆನ್. ಈ ನಮ್ಮ ಪಾಪು ಎದ್ದಿದ್ದಾನೆ, ನಮ್ಮ ಮನೆಯಲ್ಲಿ ಎಲ್ಲರೂ ಎದ್ಬಿಟ್ಟಿದ್ದಾರೆ. ಸೊ ಕ್ವಿಕ್ಕಾಗಿ ಏನಾದರೂ ಮಾಡಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಶಾವಿಗೆ ಮನೇಲಿ ತುಂಬ ಹಂಗೆ ಇತ್ತು, ಮಾಡಿಲ್ಲ. ಸ್ವೀಟ್ ಮಾಡೋದು ಕಡಿಮೆ. ಸೊ ಹಂಗಾಗಿ ಇವಾಗ ಶಾವಿಗೆ ಬಾತ್ ಮಾಡೋಣ ಅಂತ, ಅದು ಕ್ವಿಕ್ ರೆಸಿಪಿ ಅಂತ. ಸೊ ಲೇಟ್ ಮಾಡಿದೆ, ಲೆಟ್ ಸ್ಟಾರ್ಟ್. ಇದಕ್ಕೆ ಫಸ್ಟ್ ಬೇಕಾಗಿರೋದು ಶಾವಿಗೆ. ಅದು ಸ್ಟೀಮ್ಡ್ ಆಗಿ ರೆಡಿ ಆಗಿದೆ. ಬೇಕಾಗಿರೋ ಸಾಮಗ್ರಿ ನೋಡೋಣ. ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಇಲ್ಲಿ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, 2 ಹಸಿಮೆಣಸಿನ್ಕಾಯಿ, ಚೂರು ಪುದೀನ ತೊಗೊಂಡಿದ್ದೀನಿ ಫ್ಲೇವರ್ಗೆ. ಸೊ ಆಯಿಲ್ ಹೀಟ್ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ. ನಾನಿಲ್ಲಿ ಅಡಿಷ್ನಲಿ ಸ್ವಲ್ಪ ಶೇಂಗಾ ಹಾಕ್ಕೋತಿದ್ದೀನಿ. ನಮ್ಮ ಮನೆಯವ್ರಿಗೆ ಶೇಂಗಾ ಅಂದರೆ ತುಂಬ ಇಷ್ಟ. ಸೊ ಅದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಈಗ ಚಾಪ್ಡ್ ಆನಿಯನ್, ಸ್ವಲ್ಪ ಸಾಲ್ಟ್. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಸ್ವಲ್ಪ ಅರಿಶಿನ. ಸೊ ಒಗ್ಗರಣೆ ರೆಡಿಯಾಗಿ ಶಾವಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು, ಸಾಲ್ಟು ಟೇಸ್ಟಿಂಗ್ ನೋಡಿಕೊಂಡು ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಶಾವಿಗೆ ಬಾತು ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೋಡೋಣ ಹೇಗೆ ಬಂದಿದೆ ಅಂತ. ನೀವು ಬೇಕಂದರೆ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕ್ಕೋಬೋದು. ಇದ್ರ ಜೊತೆ ಚಟ್ನಿ ಚೆನ್ನಾಗಿರುತ್ತೆ, ಕಡಲೆ ಚಟ್ನಿ. ಅದು ಸ್ವಲ್ಪ ತಣ್ಣಗಿದ್ರೇ ಚಂದ. ಈಗ ಹೆಂಗಿದೆ ಪುನಃ, ಹೇಗೆ ಬಂದಿದೆ ಅಂತ ಪುನಗೆ ಕೊಟ್ಬಿಡೋಣ. ಫಸ್ಟ್ ತಿನ್ನ ಟೈಮ್ ಆಗಿಬಿಟ್ಟಿದೆ, ಆಲ್ರೆಡಿ ಹಸ್ಕೊಂಡಿದ್ದೆ ನಾನು. ಓಕೆ, ನಾಟ್ ಬ್ಯಾಡ್. ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಬೇಕಂದರೆ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಇನ್ಸ್ಪಿರೇಷನ್ ಅಂದರೆ ನಮ್ಮದು ಬಂದು ದಾವಣಗೆರೆ. ನಾವು ಬೇಸಿಕಲಿ ದಾವಣಗೆರೆ ಅವ್ರು ನಾವು. ಅಲ್ಲಿ ಇಡ್ಲಿ ಮತ್ತು ಶಾವಿಗೆ ಬಾತು ಈ ಥರ ಎಲ್ಲ ಅಲ್ಲಲ್ಲೇ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚಟ್ನಿ ಅದೆಲ್ಲ ಮಿಸ್ ಮಾಡ್ಕೊಂಡಾಗ ಅನಿಸುತ್ತೆ ಮಾಡ್ಬೇಕಂತ. ಬಟ್ ಆ ಟೇಸ್ಟ್ ಇಲ್ಲ. ಸ್ಟಿಲ್ ಓಕೆ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ, ಮ್ಯಾಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ.